ಬೆನ್ನಿಗೆ ಸ್ಟಾಪ್ ಮಾಡೋರ ಸಹ ಇಲ್ಲಿ ಮುಂದ್ಗಡೆ ಕುದಿಯಕ್ಕೆ ಹೋಗಿದವ್ರ. ದೇವೇಗೌಡರಿಗೆ ಇವತ್ತು ಅವ್ರೇನು ದೇವೇಗೌಡರು ನಾನು ಆಗ್ಬೇಕು ಅಂತ ಕೇಳಿರ್ಲಿಲ್ಲ, ಅದ್ರ ಒತ್ತಾಯನೂ ಕೂಡ ಇರಲಿಲ್ಲ. ಆದ್ರೆ ಸಾರ್ವಜನಿಕವಾಗಿ ಒಂದು ಒತ್ತಾಯ ಇತ್ತು. ದೇವೇಗೌಡರಂತವ್ರನ್ನ ಇವತ್ತು ರಾಜ್ಯಸಭೆಗೆ ಕಳಿಸಿದ್ರೆ ಖಂಡಿತ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತಕ್ಕಂಥದ್ದು. ಅದನ್ನ ಅವ್ರ ಹಿರಿತನಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಮನ್ನಣೆ ಕೊಟ್ಟು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ಚಿಂತನೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕರಲ್ಲಿ ಏನಿತ್ತು. ಖಂಡಿತ ಅವರು ಆಹ್ವಾನಿದೆ. ಯಾವತ್ತೂ ದೇವೇಗೌಡರು ನನಗೆ ಕೊಡಿದ್ದ ಅರ್ಜಿ ಹಾಕಿದವರಲ್ಲ, ಅವ್ರು ಕೇಳಿದಂಥವ್ರಲ್ಲ. ಇದನ್ನ ಹೇಳಲಿಕ್ಕೆ ಬಯಸ್ತಾರೆ. ತಮ್ಮ ಮನೆ ಬಾಗಿಲು ಯಾವತ್ತೂ ಕೂಡ ತೆರೆದಂತೆ ಜೆಡಿಎಸ್ ಕಂಪನಿ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ಇನ್ನ ಫಸ್ಟ್ ಎಂಟ್ರಿ ಆಗ್ತಿದ್ರೆ ಸಿಎಂ ಅವರು ಹೇಳಿಕೊಟ್ಟಿದ್ದಾರೆ ಸರ್. ಈಗ ಏನಾಗಿದೆ, ನಾವು ಕೂಡ ಎಲ್ಲ ಜನತಾದಳದ ಎಲ್ಲಾ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಈಗ ನಮಗೆ ತಾರತಮ್ಯ ಮಾಡಬೇಡಿ, 224 ಕ್ಷೇತ್ರನೂ ಕೂಡ ಒಂದೇ ತರ ಮಾನದಂಡ ಇರಲಿ, ಏನು ಅನುದಾನ ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮೆಲ್ಲರಿಗೂ ಕೂಡ ಒಂದೇ ಸಮಾನವಾಗಿ ನೀವು ನೋಡಬೇಕು ಅಂತಕ್ಕಂಥದ್ದನ್ನ ನೀವಾರು ಕೂಡ ಪರಿಪಾಠನ ರೂಢಿ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಶಾಸಕರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಖಂಡಿತ ಅವರು ಇದ್ರ ಬಗ್ಗೆ ನಾನು ಚಿಂತನೆ ಮಾಡಿ ನಾನು ಅದನ್ನ ಸರಿಪಡಿಸಿ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತೀನಿ ಅಂತಕ್ಕಂಥ ಒಂದು ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಖಂಡಿತ ಆ ದಿನವೇ ಹೋಗ್ಲಿ ಅಂತ ನಾವು ಕೂಡ ಒಂದು ಶುಭವನ್ನ ಕಣಕ್ಕಿಳಿಸಿದ್ದೇವೆ. ಆದ್ರಿಂದ ನಮ್ಮ ಅಭ್ಯರ್ಥಿಗೆ ನಾವು ಯಾವ ರೀತಿ ಲೆಕ್ಕಾಚಾರ ಹಾಕಿ ನಾವು ಬಿಜೆಪಿ ಮತ್ತೆ ಜೆಡಿಎಸ್ ನ ಮತಗಳ ಜೊತೆನಲ್ಲಿ ನಾವು ಯಾವ ರೀತಿ ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ಲೆಕ್ಕಾಚಾರ ಹೌದು, ಎರಡಕ್ಕೂ ಕೂಡ ಬರ್ತದೆ. ಅದರಿಂದ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಇರುತ್ತೆ. ಇದರ ಹಲವಾರು ಸ್ಟ್ರಾಟಜಿಗಳಿದೆ. ಮುಂದಿನ ಖಂಡಿತ ಆ ತರ ಹೋಗಿಲ್ಲ, ಬಟ್ ಸ್ಟ್ರಾಟಜಿ ಮಾಡ್ತಾ ಇದ್ವಿ. ಯಾವ ತರ ನಾವು ನಮ್ಮ ಅಭ್ಯರ್ಥಿ ಗೆಲ್ಸ್ಕೋಬೇಕು ಅಂತಕ್ಕಂಥದ್ದು ನಾವು ಕೂಡ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದೇವೆ. ಕಾರ್ಯಕರ್ತರು ಹೇಗಿದ್ದಾರೆ ಜನತಾದಳದವರು ಅಂತ ನಮಗೆ ಗೊತ್ತು. ಜನತಾದಳದ ಮುಖಂಡರುಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಜನತಾದಳ ಕಾರ್ಯಕರ್ತರಿಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಕಾಂಗ್ರೆಸ್ನವ್ರಿಗೂ ಕೂಡ ಗೊತ್ತು, ಬೇರೆಯವ್ರಿಗೂ ಕೂಡ ಗೊತ್ತು. ಈ ರೀತಿಯಲ್ಲಿ ಇವತ್ತು ಬಿಜೆಪಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹಲವಾರು ಜನ ಮುಖಂಡರುಗಳು ನೀವು ಫ್ರಂಟ್ ಲೈನ್ ಲೀಡರ್ಸ್ ನ ನೋಡಿದ್ರೆ ಯಾವ ಗರಡಿಯಿಂದ ಬಂದವರು ಅಂತ ನಿಮ್ಗೆ ಅರ್ಥ ಆಗ್ತದೆ. ಆದ್ರಿಂದ ಜನತಾದಳ ಒಂದು ಕಾರ್ಯಕರ್ತರನ್ನ ಮುಖಂಡರು ತಯಾರು ಮಾಡ್ತಕ್ಕಂಥ ಕಾರ್ಖಾನೆ. ಅದ್ರಲ್ಲಿ ಯಾವತ್ತೂ ಕೂಡ ನಮ್ಮ ಕಾರ್ಯಕರ್ತರು ಆತರ ಮನಸ್ಥಿತಿ ಇಲ್ಲ. ಖಂಡಿತ ಇವತ್ತು ಎಲ್ಲರ ಅಭಿವೃದ್ಧಿ ಮಾಡ್ಲಿ, ಎಲ್ಲಾ ಕ್ಷೇತ್ರ 224 ಕ್ಷೇತ್ರನೂ ಕೂಡ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡ್ಲಿ ಅಂತ ಅದನ್ನ ಹೇಳ್ತಾರೆ. ಯಾಕೆಂದ್ರೆ ಈಗಲೇ ಇನ್ನ ಅಪ್ರಸ್ತುತ ಒಂದು ಸಂದರ್ಭ, ಅವರು ಯಾವ ರೀತಿ ನಡೆಗಳನ್ನ ಇಡ್ತಾರೆ ಇದೆಲ್ಲದನ್ನು ಕೂಡ ಕಾದ್ ನೋಡ್ತೇವೆ. ಖಂಡಿತ ಅವ್ರು ಒಳ್ಳೆ ಹಾದಿನಲ್ಲಿ ಹೋಗ್ಲಿ, ಎಲ್ಲಾ ಕ್ಷೇತ್ರಗಳನ್ನು ಕೂಡ ಒಟ್ಟಾಗಿ ಅಭಿವೃದ್ಧಿ ಮಾಡೋ ಕಡೆ ಗಮನ ಹರಿಸ್ಲಿ ಅಂತ ನಾನು ಒತ್ತಾಯ.